ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ. ಇತ್ತೀಚೆಗಷ್ಟೇ ನಿಧನರಾದ ದೇಶ ಕಂಡ ಅಪ್ರತಿಮ ಉದ್ಯಮಿ ರತನ್ ಟಾಟಾ ಅವರು ತಮ್ಮ ಆಸ್ತಿಯ 1/3 ಪಾಲು ಅಂದರೆ ಭರ್ಜರಿ 500 ಕೋಟಿ ರೂಪಾಯಿ ಸಂಪತ್ತನ್ನು ದಶಕಗಳ ಹಿಂದಿನ ತಮ್ಮ ಹಾಸ್ಟೆಲ್ ರೂಮ್ಮೇಟ್ ಹೆಸರಿಗೆ ಬರೆದಿಟ್ಟಿರುವ ಅಚ್ಚರಿ ವಿಷಯ ಬೆಳಕಿಗೆ ಬಂದಿದೆ. ಇತ್ತೀಚೆಗಷ್ಟೇ ನಿಧನರಾದ ದೇಶ ಕಂಡ ಅಪ್ರತಿಮ ಉದ್ಯಮಿ ರತನ್ ಟಾಟಾ ಅವರು ತಮ್ಮ ಆಸ್ತಿಯ 1/3 ಪಾಲು ಅಂದರೆ ಭರ್ಜರಿ 500 ಕೋಟಿ ರೂಪಾಯಿ ಸಂಪತ್ತನ್ನು ದಶಕಗಳ ಹಿಂದಿನ ತಮ್ಮ ಹಾಸ್ಟೆಲ್ ರೂಮ್ಮೇಟ್ ಹೆಸರಿಗೆ ಬರೆದಿಟ್ಟಿರುವ ಅಚ್ಚರಿಯ ವಿಷಯ ಬೆಳಕಿಗೆ ಬಂದಿದೆ. ಕಳೆದ ವರ್ಷ ಅಕ್ಟೋಬರ್ 9ರಂದು ರತನ್ ಟಾಟಾ ನಿಧನರಾದ 2 ವಾರಗಳ ಬಳಿಕ ಬಹಿರಂಗಪಡಿಸಲಾದ ಉಯಿಲಿನಲ್ಲಿ ಮೋಹಿನಿ ಮೋಹನ್ ದತ್ತಾ ಅವರಿಗೆ ನೀಡಬೇಕಾದ ಪಾಲನ್ನು ಉಲ್ಲೇಖಿಸಲಾಗಿದೆ. ಅದು ಈಗ ಬೆಳಕಿಗೆ ಬಂದಿದ್ದು, ದತ್ತಾರ ಬಗ್ಗೆ ಟಾಟಾ ಅವರ ಪರಿವಾರಕ್ಕೆ ಬಿಟ್ಟರೆ ಬೇರಾರಿಗೂ ಹೆಚ್ಚು ತಿಳಿದಿಲ್ಲ. ಹಾಗಾಗಿ ಅವರಿಗೆ ಮೀಸಲಿರುವ ಆಸ್ತಿಯ ಪಾಲನ್ನು ಪರಿಶೀಲಿಸಿ ಹೈಕೋರ್ಟ್ನಿಂದ ಪ್ರಮಾಣೀಕರಿಸಲ್ಪಟ್ಟ ಬಳಿಕವಷ್ಟೇ ನೀಡಲಾಗುವುದು. ಉಳಿದಂತೆ ತಮ್ಮ ಸಹೋದರ, ಮಲ ಸಹೋದರಿ, ಮನೆ ಕೆಲಸದವರು, ಕಾರ್ಯನಿರ್ವಾಹಕ ಸಹಾಯಕ ಶಾಂತನು ನಾಯ್ಡು, ಸಾಕು ನಾಯಿ ಟಿಟೋಗೆ ಟಾಟಾ ತಮ್ಮ ಆಸ್ತಿಯನ್ನು ಹಂಚಿಕೆ ಮಾಡಿದ್ದಾರೆ. ಯಾರು ಈ ದತ್ತಾ? 1961ರಲ್ಲಿ ರತನ್ ಟಾಟಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿರುವ ಟಾಟಾ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದ್ರು. ಈ ವೇಳೆ ಅವರಿಗೆ ಉಳಿದುಕೊಳ್ಳಲು ನೀಡಿದ್ದ ಟಾಟಾ ಸಮೂಹದ ಸಿಬ್ಬಂದಿ ಹಾಸ್ಟೆಲ್ನಲ್ಲೇ ರತನ್ಗೆ ದತ್ತಾ ಪರಿಚಯವಾಗಿದ್ರು. ಅಲ್ಲಿಂದ ಆರಂಭವಾದ ಸ್ನೇಹ ಬಳಿಕ ವ್ಯಾಪಾರದಲ್ಲಿ ಪಾಲುದಾರಿಕೆಯಲ್ಲೂ ಮುಂದುವರೆದಿತ್ತು. ನಂತರದ ವರ್ಷಗಳಲ್ಲಿ ರತನ್ ಟಾಟಾ ಸಮೂಹದಲ್ಲಿ ಒಂದೊಂದೇ ಹೆಜ್ಜೆ ಮೇಲೇರುತ್ತಾ ಬಂದಿದ್ರು. ಇನ್ನೊಂದೆಡೆ ಜಮ್ಶೆಡ್ಪುರದವರೇ ಆಗಿದ್ದ ಮೋಹಿನಿ ಮೋಹನ್ ದತ್ ತಮ್ಮದೇ ಆದ ಸ್ಟಾಲಿನ್ ಎಂಬ ಟ್ರಾವೆಲ್ ಏಜೆನ್ಸಿ ಸೇರಿದಂತೆ ಹಲವು ಸಣ್ಣ ಉದ್ಯಮಿ ಕಟ್ಟಿಕೊಂಡಿದ್ರು. ರತನ್ ಟಾಟಾ ವಿದೇಶದಲ್ಲಿ ವ್ಯಾಸಂಗ ಮುಗಿಸಿ 1961ರಲ್ಲಿ ಜಮ್ಶೆಡ್ಪುರಕ್ಕೆ ಬಂದಿದ್ರು. ಟಾಟಾ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದ ಅವರು ಕಂಪನಿಯ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ರು. ಅದೇ ಹಾಸ್ಟೆಲ್ನಲ್ಲಿ ಮೋಹಿನಿ ಮೋಹನ್ ದತ್ತಾ ಅವರು ರತನ್ ಟಾಟಾಗೆ ಪರಿಚಯವಾಗಿದ್ದು, ಅಲ್ಲಿಂದ ಆರಂಭವಾದ ಸ್ನೇಹ ದಶಕಗಳ ಕಾಲ ಮುಂದುವರೆದಿತ್ತು. ವ್ಯಾವಹಾರಿಕ ಹಂತಕ್ಕೂ ಹೋಗಿತ್ತು. ದತ್ತಾ ಅವರು ತಮ್ಮದೇ ಆದ ಟ್ರಾವೆಲ್ ಕಂಪನಿ ಸ್ಥಾಪಿಸಿದ್ರು. ಈ ಕಂಪನಿ ಟಾಟಾದ ತಾಜ್ನಲ್ಲಿ ವಿಲೀನವಾಯಿತು. ರತನ್ ಟಾಟಾ ಎಷ್ಟೇ ಎತ್ತರಕ್ಕೆ ಏರಿದ್ರು, ಮೋಹನ್ ದತ್ತಾ ಅವರ ಜೊತೆ ಒಡನಾಟ ಉಳಿಸಿಕೊಂಡಿದ್ರು. ಕಳೆದ ವರ್ಷ ಅಕ್ಟೋಬರ್ 9ರಂದು ನಿಧನರಾದ ದೇಶದ ಪ್ರಸಿದ್ಧ ಉದ್ಯಮಿ ರತನ್ ಟಾಟಾ ಅವರ ಮರಣದ 2 ವಾರದ ನಂತರ ರತನ್ ಟಾಟಾ ಬರೆದಿಟ್ಟಿದ್ದ ವಿಲ್ ಬಹಿರಂಗವಾಗಿದೆ. ಮೋಹನ್ ದತ್ತಾ ಹೆಸರಿಗೆ 500 ಕೋಟಿ ಆಸ್ತಿ ಬರೆದಿದ್ದ ರತನ್ ಟಾಟಾ ಪರಿವಾರಕ್ಕೆ ಮೋಹಿನಿ ಮೋಹನ್ ದತ್ತಾ ಯಾರೆಂದೇ ಗೊತ್ತಿರಲಿಲ್ಲ. ಅವರಿಗೆ ಮೀಸಲಾಗಿರುವ ಆಸ್ತಿ ಪಾಲನ್ನು ಹಂಚಲು ಮುಂದಾದ ಪರಿವಾರ ನಾಯಿಗೂ ಕೂಡ ಟಾಟಾ ಅವರು ಪಾಲು ನೀಡಿದ್ದಾರೆ. ಒಟ್ಟಿನಲ್ಲಿ ವೈಯಕ್ತಿಕವಾಗಿ ಸುಮಾರು 8,000 ಕೋಟಿಗೂ ಅಧಿಕ ಮೌಲ್ಯದ ಹಣ ಆಸ್ತಿಯ ಒಡೆಯರಾಗಿರುವ ರತನ್ ಟಾಟಾ ಅವರು ಉಯಿಲಿನ ಮೂಲಕ ಬಹುತೇಕ ಹಣವನ್ನು ಹಂಚಿದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.